ಫ್ಯಾಮಿಲಿ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಲಾಗು ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಗೈಸ್ ಇವತ್ತು ಲಿಯೋ ಇಂದ ಒಂದು ಸ್ಟಾರ್ಟಿಂಗ್ ಶೂಟ್ ಮಾಡ್ತಿದ್ದೀವಿ. ನಾವು ಲಿಯೋ ಇಂದ ಲಾಗ್ ಸ್ಟಾರ್ಟ್ ಮಾಡ್ತೀವಿ ಸರಿ ಮನೆಯಿಂದ. ಅಲ್ಲಿ ಹಾಯ್ ಮಾಡಲಿಯೋ ಇವತ್ತು ಅಯ್ಯಪ್ಪ ಅಮ್ಮ ಮುಡ್ಡುಮ್ಮ ಇದು. ಇವತ್ತು ನಾವು ಲಾಗ್ ಮಾಡೋಕ್ಕೆ ಅಂತ ಹೋದಾಗ ಇವತ್ತು ನಮ್ಮ ಲಾಗಲ್ಲ ಇರ್ತಾಳೋ ಎಲ್ಲ ಹೆಲ್ಪ್ ಆಗ್ಬಿಟ್ಟಿದ್ದಾರೆ. ಇವತ್ತು ಇವಳೇ ನಮ್ಗೆ ಹೆಲ್ಪ್ ಮಾಡಲಿಲ್ಲ. ಇವಳಿಗೆ ಏನೇನು ತರಿಸಿ ಹಾಕಿ ಆಮೇಲೆ ಅಷ್ಟು ನೋಡಿದ್ವಿ. ಇವರು ಪೆಟ್ ಓನರು ಏನು ರೀ ಬುದ್ಧಿ ಹೇಳ್ಕೊಡೋ ಬನ್ನಿ ಇವಳಿಗೆ ಹೇಳೋದು ಮತ್ತೆ ಕೇಳೋದಲ್ರಿ ಹೇಳು. ಹಾಂ ಯಾಕಂದ್ರೆ ರೀಲ್ ಶೂಟ್ ಇತ್ತು. ಸೊ ಈಗ ರೀಲ್ ಶೂಟ್ ಮುಗಿಸಿದ್ದೀವಿ ಲಿಯೋ ಜೊತೆ. ಲಿಯೋ ಅವ್ರಿಗೆ ಬನ್ನಿ. ಈಗ ನಾನು ಇಷ್ಟೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತೀನಿ. ಎಲ್ಲಿ ತಿಂತಾನೆ ಊಟನ ಆಯ್ ಮಾಡು ತಿಂಡಿನ. ಹಾಂ ಅದು ಹೋಟ್ಲ ತರ್ಸ್ಕೊಂತಿದ್ದಾನೆ ಈಗ ಶಿವನು. ಹಾಂ ಏನಪ್ಪ ಚಾಕ್ಲೇಟ್ ಫ್ಲೇವರ್ ಓಟ್ಸು ಕ್ರೇಜಿ ಆಗಿದೆ. ನೆಕ್ಸ್ಟ್ ಲೆವೆಲ್ ತಿನ್ಬಿಟ್ಟು ಖಾಲಿ ಮಾಡುವ. ಈಗ ಸ್ವಲ್ಪ ಹೊರಡೆ ಹೋಗಿ ಬರ್ಬೇಕು. ಏನೋ ಒಂದು ವರ್ಕು. ಸೊ ಅದಾದರೆ ಒಳ್ಳೆಯದು. ಸೊ ಅದಾಗಲಿ ಆಗಾದ್ಮೇಲೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಹೋಗಿ ಬಂದಾಯಿತು. ಬ್ಯಾಕ್ ಔಟ್ಫಿಟ್ಟು ಡ್ರೆಸ್ ಚೇಂಜ್ ಮಾಡಬೇಕು. ಇದೇ ಕಂಟಿನ್ಯೂ ಶೂಟ್ ಮಾಡಬೇಕು. ಸೊ ಪಾಪಮ್ಮ ರೆಡಿ ಆಗಿಲ್ಲ. ಇಷ್ಟು ಡಿಲೇ ಮಾಡ್ತಾಳೆ ಅಂದರೆ ಅವಳು ನೋಡಿ ಮುಗೀತು. ಸೊ ನಾನು ಹಳೆ ಮನೆಯಿಂದ ಶೂಟ್ ಮುಗಿಸಿದ್ವಿ. ಸೊ ನೋಡಿ ನಾನು ಶೂಟ್ ಮುಗಿಸಿ ನಾನು ಪಾಪ ಹೋಗ್ತಾಯಿದ್ವಿ. ಪಾಪ ಹೆಂಗಿತ್ತು ಶೂಟು ಅಂದರೆ ಶೂಟ್ ಮಾಡ್ತಿಲ್ಲ ನಿಂಗೆ ಏನು ಅನ್ಸಲಿ? ಖುಷಿ ಆಗುತ್ತೆ ಇವಾಗ ಖುಷಿ ಆಗುತ್ತಾ? ಎಷ್ಟು ಖುಷಿ ಆಗುತ್ತೆ? ಫುಲ್ ಕಾಮಿಡಿ ಕಂಟೆಂಟ್. ಇನ್ನೂ ಖುಷಿ ಅಲ್ವಾ? ನಿಂಗೆ ಡ್ಯಾನ್ಸ್ ಮಾಡ್ರೆ ಇಷ್ಟನಾ ಕಾಮಿಡಿ ಕಂಟೆಂಟ್ ತುಂಬ ಇಷ್ಟನಾ? ಎರಡು ನಿಂಗೆ ಸೇರಿದ್ರೆ ಇಷ್ಟ ನಾನು. ಗೈಸ್ ಈಗ ಇಳ್ದೊಂದು ಶೂಟ್ ಇದೆ. ಈಗ ಮಾಡ್ತೀಯ ಆಮೇಲೆ ಮಾಡ್ತೀಯಾ? ಮನೆ ಗೈಸ್ ಇವಾಗ ನಮ್ಮಮ್ಮ ಅಲ್ಲಿ ಇಲ್ಲ ಅವ್ರದ್ದು ಒಂದು ಶೂಟ್ ಮುಗೀತು. ಅವ್ರೇನು ಮಾಡ್ತಾರೆ ಬನ್ನಿ ನೋಡೋಣ. ಇವಾಗ ನಾವು ಬರೀ ಸೀರಿಯಲ್. ನಮ್ಮಮ್ಮ ಬರೀ ನೋಡಿ ಸೀರಿಯಲ್ ಬರೀ ಸೀರಿಯಲ್ ಏನ್ರಿ? ಇಲ್ಲಿ ನೋಡಿ ಗೈಸ್. ಅಲ್ಲ ನಮ್ಮಮ್ಮ ಕುಸ್ಕೊಬಿಟ್ಟು ಎಲ್ಲ ಗೈಸ್ ಕೈ ನೋವಾಗಿತ್ತಲ್ಲ ಅದಕ್ಕೆ ನೋಡಿ ಇವರಿಬ್ರು ಸುಳಿತಾ ಇರೋದ ಇಲ್ಲ ಆ ಕಾರಣ. ಏನೋ ಏನೋ ಶಂಭುಲಿಂಗ ಕೈ ಫುಲ್ ಆರಾಮ ಈಗ? ಮೊನ್ನೆ ಆಸ್ಪತ್ರೆ ಕರ್ಕೊಂಡು ಎಲ್ಲ ಮಾಡಿಸ್ತಲ್ಲ ಆರಾಮ ಫುಲ್ ಆರಾಮ ಗೈಸ್. ಮೊನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಫುಲ್ ಟೈಮ್ ಮತ್ತೆ ಗೈಸ್ ಕರ್ಕೊ ಹೋಗ್ತಿದ್ರೆ ಬೇಡ ಅವ್ರ ಗಂಡನೇ ಬರ್ಬೇಕು ಅಂದ್ರೆ ಗಂಡ ಕರ್ಕೊಂಡು ಹೋದ್ರು ಗಂಡ ಫುಲ್ ಶೇರ್ ಮಾಡಿರೋದು. ನಾನು ಪಾಪಮ್ಮ ಸೇರ್ಕೊಂಡು ಕನ್ನೂರ್ ಏನಿದು ಕೊರಿಯನ್ ರಾಮಿನ್ ಮೇಲ್ಗಡೆ ಇದನ್ನ ಕ್ನೋರ್ ಅಂತೆ ಗೈಸ್. ಇವತ್ತು ನಾವು ಚೈನೀಸ್ ನೂಡಲ್ಸ್ ಮಾಡ್ತಿದ್ದೀವಿ. ಸೊ ಬನ್ನಿ ಹೇಗೆ ಮಾಡ್ತೀವಿ ನಿಮಗೆ ತೋರಿಸ್ತೀವಿ. ಸೊ ಫಸ್ಟು ಡಬಲ್ ಮಾಡ್ಕೋಬೇಕು. ಈಗ ನೀವೇ ಇನ್ಸ್ಟಿಟ್ಯೂಟ್ ನನಗಂತೂ ಹೊಟ್ಟೆ ಸಕ್ಕತ್ತಿದೆ ಗೈಸ್. ನನ್ನ ಡಯಟ್ ಮೀಲ್ ಬೇರೆ ನಾನು ತಿನ್ನಲ್ಲ. ಸೊ ಇವಳು ತಿಂತಿರೋದಕ್ಕೋಸ್ಕರ ಹಾಗೆ ನಿಮ್ಗೊಂದು ಕಂಟೆಂಟ್ ಆಗಲಿ ಅಂತ ಶೂಟ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಬೌಲ್ ತೊಗೋಬೇಕು ಗೈಸ್. ಇಲ್ಲಿದೆ ಬೌಲು. ಈ ಬೌಲ್ನ ನೀರಿಗೆ ಹಾಕೊಂಡು ಬಿಸಿ ಮಾಡ್ಕೋಬೇಕು ಅಲ್ವಾ? ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಹೊರ ತಿನ್ನೋಕ್ಕೆ ಹೋಗಬೇಡಿ. ಸೊ ನಾನು ಇವಾಗ ಹೇಳ್ತೀನಿ ತಿನ್ನಬೇಡಿ ಅಂತ. ಆದರೂ ತಿಂತಾರೆ. ಇಂಥದ್ದು ನಾವೇನು ಹೇಳೋಣ, ತಿನ್ಬಾರ್ದು ಗೈಸ್. ಅದು ಪ್ರಾಮಿಸ್ ತಿನ್ನಬೇಡಿ. ಸೊ ಬಟ್ ನಾನು ಇದನ್ನ ಒಂದು ಕಂಟೆಂಟ್ ಆಗಲಿ ಒಂದು ಏನೋ ಬಟ್ ತಿನ್ನಿ, ರೆಗ್ಯುಲರ್ ತಿನ್ನಬೇಡಿ ಬೇಜಾರಾದಾಗ. ಸೊ ನೀವು ಹೊರ್ಗಡೆ ಹೋಗಿ ಆ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಹಿಂಗೆ ಮನೇಲಿ ತಂದು ಮಾಡ್ಕೊಂಡು ತಿನ್ನೋದೇ ಬೆಟರು. ಸೊ ಬಟ್ ಇದನ್ನು ರೆಗ್ಯುಲರಾಗಿ ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಎಮರ್ಜೆನ್ಸಿ ವರ್ಕ್ ಅದು ಇದರಲ್ಲಿ. ಸೊ ಇದೇನೋ ಸ್ಪೈಡ್ ಗೇಮ್ಸ್ 2 ಅಂತೆ, ಸ್ವೀಟ್ ಗೇಮ್ ಅಂತೆ. ಬ್ಲಾಗ್ಸ್ ಇದು ನೋಡ್ಬಿಟ್ಟು ನಾನು ಎದುರ್ಕೊಂಡ್ಬಿಟ್ಟು ಏನಪ್ಪ ಕಚ್ಚೈತಲ್ಲ ಅಂತ. ನೀರು ಮುಡಿದ್ಬೇಕು. ಇದು ನೀವು ಫುಲ್ ನೀರು ಕಾಯ್ದಾದ್ಮೇಲೆ ಇದು ನನಗೆ ಗೊತ್ತಿಲ್ಲ ಇದು ಹೆಂಗೆ ಮಾಡೋದು ಅಂತ ಅವಳೇ ಮಾಡ್ತಿದ್ದಾಳೆ. ಓಪನ್ ಬೇರೆ ಮಾಡ್ತೀವಿ. ಹೆಂಗೀಗ ನೀರು ಕಾದ ಮೇಲೆ ಏನು ಮಾಡಬೇಕು? ಒಳಗಡೆ ಮಸಾಲ ಕೊಟ್ಟಿರ್ತಾರಾ? ಆಯಿಲ್ ಕೊಟ್ಟಿರ್ತಾರಾ? ಅಯ್ಯೋ ಗೈಸ್ ಇದಪ್ಪ ಇದೆಲ್ಲ ಮೇಲೆ ಕೊಡ್ಸಲ್ಲ ಅವಳಿಗೆ. ಇದನ್ನು ಇದು ಫಸ್ಟ್ ಟೈಮ್ ಕೊಟ್ಬಿಟ್ಟಿದ್ದೀನಿ. ಮತ್ತೆ ಇನ್ನು ಕೊಡ್ಸಲ್ಲ ಗೈಸ್ ಇದೆಲ್ಲ. ತರಕಾರಿಗಳು ಇದು ವೆಜಿಟೇಬಲ್ಸ್ ಅಂತ ಗೈಸ್. ಇದು ಅಂದರೆ ಚೈನೀಸ್ ವೆಜಿಟೇಬಲ್ಸ್ ಇವು. ಈಗ ಆಯಿಲ್ ಬೇಡ. ಇದು ಮಸಾಲ ಗೈಸ್. ಮಸಾಲ ಹೆಂಗಿದೆ? ಕಿಮ್ಚಿ ಸೀಸನಿಂಗ್ ಓ ಇದೆ ಏನೋ ಒಂದು ಕಿಮ್ಚಿ ಸೀಸನಿಂಗ್. ಮತ್ತು ಇದು ವೆಜೀಸ್. ಇದು ಇಲ್ಲ ಕೊರಿಯನ್ ರಾಮಿನ್. ಈಗ ಫುಲ್ ಬಿಸಿ ಆಗಬೇಕು ಗಾಯ್ಸ್. ವೆಯ್ಟ್ ಮಾಡಿ ಬಿಸಿ ಮಾಡುವ ಫಸ್ಟು. ನಮ್ಮನ್ನು ಕೇಳೋಣ. ಈಗ ವರ್ಕು ನಮ್ಮಮ್ಮ ತಗೊಬಿಟ್ಟೈತೆ. ಹಾಗಾದ್ರು ಸುಮ್ಮನೆ ಮಾಡ್ತಿದ್ದು. ಅಮ್ಮ ನೀನು ಎಲ್ಲ ತಿಂತೀಯಾ? ಯಾಕೆ ನೋಡಿ ಗೈಸ್ ಹೆಂಗೆ ಕಾಣ್ದು ಒಳ್ಳೆ ಗುಮ್ಮಡಕ್ಕೆ ಮೀಮ್ ಹಾಕ್ತೀನಿ ನೋಡಿ. ಈಗ ನೋಡಿ ಗೈಸ್ ಈಗ ಸ್ವಲ್ಪ ಬಿಸಿ ಮಾಡ್ಕೊಂಡು
ಇದನ್ನ ಐ ಐ ಸುಡುತ್ತಾ ಬಿಡಿ ಹಾಕ್ತೀನಿ ನೋಡಿ. ಬಿಡವೆಲ್ಲ ಪುಡಿ ಎಲ್ಲ ಹಾಕ್ಬೇಡ. ಅದಾದ್ಮೇಲೆ ಈಗ ವೆಜೀಸ್ ಹಾಕ್ಬೇಕು. ವೆಜೀಸ್ ಎಲ್ಲ ವೆಜೀಸ್ ಹೆಂಗೈತೆ ತೋರಿಸೋ ಸರಿ ಸ್ವಲ್ಪ ಕೈ ಹಾಕೊಂಡು ನೋಡಿ. ವೆಜೀಸ್ ಇದೆ, ಮಶ್ರೂಮ್ ಎಲ್ಲ ಹಾಕಿರ್ತಾರೆ. ನೋಡೋಕೆ ಚೆನ್ನಾಗಿದೆ ಗೈಸ್, ಬಟ್ ತಿನ್ಬಾರ್ದು ಜಾಸ್ತಿ. ಇದನ್ನ ಹೆಲ್ತ್ ತುಂಬ ಪ್ರಾಬ್ಲಮ್ಮು. ಹಾಕೋದು ಈ ಆಯಿಲ್ ಯಾವಾಗ ಹಾಕೋದು ಇದನ್ನು? ಇದೇನಿದು? ಹುಂಚಿ ಸೀಸನಿಂಗ್ ಚೈನೀಸ್ ಭಾಷೆ ಗೈಸ್, ನಮ್ಗೆ ಬರ್ತಾಗಲ್ಲ, ನಮ್ಗೆ ಬೇಡ ಇದು. ನೋಡಿ ಗೈಸ್, ವೆಜಿಟೇಬಲ್ಸು ಕಾಣ್ತದೆ ನೋಡಿ. ವೆಜಿಟೇಬಲ್ಸು, ಸೊಪ್ಪು, ಪುದೀನ ಎಲ್ಲ ಒಣಗಿರೋದು ಹಾಕ್ಬಿಟ್ಟವ್ರೆ. ಮೆಣಸಿನ್ಕಾಯಿನೂ ಹಾಕೋ ನೋಡಿ ಗೈಸ್ ಇಲ್ಲಿ. ಹಿಂಗೆಲ್ಲ ಕಾಣ್ತಿರೋದು ಒಂದೇ ಒಂದು ಮೆಣಸಿನ್ಕಾಯಿ. ಆಮೇಲೆ ಏನೋ ಕಾಣ್ತಾ ಇದೆ ಮೆಣಸಿನ್ಕಾಯಿ ಇಲ್ವಾ ಅದರಲ್ಲಿ? ಗೈಸ್ ಮೆಣಸಿನ್ಕಾಯಿ ಅಲ್ವಂತೆ ಅದಿರೋದು. ಏನದು ರೆಡ್ ಕಲರು? ರೆಡ್ ಚಿಲ್ಲಿ ಅದು. ಕ್ಯಾರೆಟಾ? ಹಾಂ ಏಯ್ ರೆಡ್ ಚಿಲ್ಲಿನ ಏನು ಅಂತ ಪ್ಯಾಕೆಟ್ ಓದಿ ಕುಡಿಲಿ. ಸುಡ್ತೈತೆ ಕಣ್ಣು ಕೊಡು. ಹಿಂಗೆ ನೋಡಿ ಗೈಸ್, ಸ್ಪ್ರೆಡ್ ಮಾಡ್ಬೇಕು ಹಿಂಗೆ ನೋಡಿ. ನೋಡಿ ಚಿನ್ನ ಕೊರಿಯನ್ಗೆ ಹೋಗೋದು ಬೇಡ, ಇಲ್ಲೇ ಮೋಮೋಸ್ ಒಂದು ವ್ಲಾಗ್ ಮಾಡಬೇಕು. ಬೇಕಾದ್ರೆ ಕಮೆಂಟ್ ಮಾಡಿ ಗೈಸ್, ಮೋಮೋಸ್ ಮಾಡೋದು ಹೇಗೆ ಅಂತ ಅದು ವ್ಲಾಗ್ ಮಾಡೋಣ. ಮೋಮೋಸ್ ಹಾಂ ಮಾಡಿದೀವಲ್ಲ ಆಲ್ರೆಡಿ ಒಂದ್ಸಲಿ, ಬಟ್ ಸ್ವಲ್ಪ ಪ್ರೊಫೆಷನಲ್ ಸ್ಟಫ್ ಆಗಿ ಮಾಡೋಣ. ನಾಳೆ ಅಲ್ಲ, ಸ್ವಲ್ಪ ಡಿಲೇ. ನಾಳೆ ಬಿಸಿ ಇರೋಣ, ಶೂಟ್ ಇದೆ ಒಂದು 2-3 ದಿನಕ್ಕೆ. ಅಡುಗೆ ಸ್ಕೋಲಾಗ್ತೀವಿ. ಹೌದಾ? ಮಾಡೋಣ ಹಂಗಾರೆ. ಸ್ಮೆಲ್ ಚೆನ್ನಾಗಿದೆ, ಪ್ರಾಂಪ್ಟ್ ಆಗಿರುತ್ತೆ. ಸ್ಮೆಲ್ ಚೆನ್ನಾಗಿದೆ. ಮಸಾಲ ಹಾಕ್ದಲೇನೆ ಚೆನ್ನಾಗಿದೆ ಅಂತ ಮಸಾಲ ಹಾಕಿದ್ರೆ ಇನ್ನೆಷ್ಟು ಚೆನ್ನಾಗಿರಲ್ಲ ಅನ್ನೋದು. ಹೌದಾ? ನೋಡೋಣ ಮಸಾಲ ಹಾಕಾದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡೋಣ. ಬಟ್ ನಾನು ಇಷ್ಟೇ ನೋಡೋದು. ಖಾರ ಅಂದರೆ ಖಾರ ಇರುತ್ತೆ, ಉಪ್ಪಿರಲ್ಲ, ಖಾರವೇ ಜಾಸ್ತಿ ಇರುತ್ತೆ. ಹೌದಾ? ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಆನಿಯನ್ ಸ್ಪ್ರಿಂಗ್ ಹಾಕಿದ್ದಾರಾ? ಅದು ನಮ್ಮ ಕಡೆ ನಮ್ಮಮ್ಮ ಏನಂತ ಅದನ್ನು, ಇದು ಏನೋ ಈರುಳ್ಳಿ ಕೊಂಬು ಕನ್ನಡದಲ್ಲಿ. ಸ್ವಲ್ಪ ರೈಸ್ ಹಾಕೊಂಡು ರೈಸ್ನ ತಣ್ಣ ಮಾಡ್ಕೊತಾ ಇದ್ದೀನಿ. ಬಿಸಿ ಇದ್ದರೆ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಬಿಸಿ ತುಂಬ ಬಿಸಿ ಇದ್ದರೆ ತಣ್ಣ ಇರಬೇಕು ನಮಗೆ. ಇವಾಗ ಮಸಾಲ ಹಾಕ್ತಿರೋದು ನೋಡಿ. ಇಲ್ಲಿ ಮಸಾಲ ಹೆಂಗಿರುತ್ತೆ ಗೈಸ್, ಮಸಾಲ ಹಾಕು. ಖಾರ ಸ್ಮೆಲ್ ಬರ್ತಿದೆ ತಾನೆ? ಖಾರ ಪುಡಿ, ಧನಿಯಾ ಪುಡಿ ಹಾಕಿರಬೇಕು ನೋಡಿ ಗೈಸ್. ಮಸಾಲ ಇಷ್ಟು ಮಸಾಲ ಬೇಕು ಇದಕ್ಕೆ. ಎಲ್ಲಾಡ್ಸಿದೀನ. ವಾವ್, ಕ್ರೇಜಿ ಗೈಸ್. ಸ್ಮೆಲ್ ಅಂತೂ ಮಸ್ತಾಗೈತೆ, ಪ್ರಾಮಿಸ್. ಸ್ಮೆಲ್ ಸಾಕಾಗಿದೆ ಗೈಸ್, ತಿನ್ಬೇಕು ಅನ್ಸೆ. ಬಟ್ ಡೋಂಟ್ ಈಟ್ ಇಟ್ ಗೈಸ್. ಹಿಂಗಾಗ್ಬಿಡ್ತಲ್ಲ ಒಳ್ಳೆ ಅನ್ನ ಸಾಂಬಾರು ಥರ. ಇಷ್ಟೇ, ಇದ್ರ ಮುಗೀತು ಈಗ. ಚೈನೀಸ್ ನೂಡಲ್ಸ್ ಹಿಂಗೆ ತಿಂತೀಯಾ? ಹಾಂ ಅಮ್ಮ ಟೇಸ್ಟ್ ಮಾಡ್ತೀಯಮ್ಮ? ಒಂದು ಸ್ಪೂನ್ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ರಿವ್ಯೂ ಕೊಡಮ್ಮ. ಅವ್ರು ತಿನ್ನೋದೆಲ್ಲ ಗೈಸ್ ಇದನ್ನೆಲ್ಲನು. ಸೊ ಗೈಸ್ ಬನ್ನಿ ಹೇಗಿದೆ ನೋಡೋಣ ಈಗ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ಬೇಕು ಹೆಂಗಿದೆ ಅಂತ. ಸ್ವಲ್ಪ ಅಷ್ಟೇ, ನಾನು ಜಾಸ್ತಿ ನಂಗಿಲ್ಲಮ್ಮ. ಆಮೇಲೆ ಅದಕ್ಕೆ ಇದು ಮಾಡ್ಕೊತಾಳೆ ಗೈಸ್ ಅವಳು ತಿನ್ನೋಕ್ಕೆ ಸ್ಪೂನ್ನ. ಹೆಂಗೆ ಮಾಡ್ಕೊತೀಯಲ್ಲ? ನೆನೆಯಲ್ಲ ತೋರಿಸಿದ್ದೀನಲ್ಲ. ಸುಟ್ಟಾದ್ರೆ ಆಮೇಲೆ ನನ್ಗೆ ಅಷ್ಟೇ ಗೊತ್ತಿಲ್ವಾ? ಸಖತ್ ಖಾರ ಐತೆ, ಮಸ್ತ್ ಐತೆ. ಮತ್ತೆ ಟೇಸ್ಟ್ ನೋಡಮ್ಮ. ಅವ್ರು ತಿನ್ನೋದಿಲ್ಲ ಗೈಸ್, ಅವರು ಸಖತ್. ಬಟ್ ಹೆವಿ ಖಾರ, ಮಸಾಲೆ ಜಾಸ್ತಿ ಹಾಕ್ಬಿಡ್ಲು ಅವಳು. ತಿನ್ನಲ್ಲ ಅಮ್ಮ. ನೋಡಿ ತಿನ್ಸಕ್ಕೆ ಹೋಯ್ತಾಳೆ ಅಮ್ಮ. ತಿನ್ನಲ್ಲ ಅದನ್ನ ನಾವೆಲ್ಲಾನು. ಬೇಕಾರೆ ಚಿಕನ್ ಮಟನ್ ಕೊಡಬೇಕಾರೆ ಕೊರಿಯನ್ ನೂಡಲ್ಸು ಅಮೂಲ್ ನೂಡಲ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಗೈಸ್ ಅಂತ ಇವಾಗ ಅರ್ಥೈತೆ ನನಗೆ. ಬನ್ನಿ ಈಗ ಊಟ ಮಾಡುವ. ನಾನು ನೋಡಿದ್ದೆ ಪಿಳ್ಳಗಳು ಹೆಂಗೆ ಆಡ್ತಾವೆ ಏನ್ರೋ. ಸಿರಾಜ್ ಇದು ಊಟ ಮಾಡ್ತವ್ರೆ. ಓಯ್ ತುಟಿ ಯಾಕೆ ಹಂಗೆ ಮಾಡ್ಕತ್ಯಾ ಲಕ್ಷು? ಹಾಂ
ಡಿಂಪಲ್ ಬೀಳ್ಬೇಕಾ ಕ್ಯಾನಲ್ಲಿ ಹುಡುಗಿ ನೋಡ್ಬೇಕಾ ಚೆನ್ನ ಚಲ್ಕಂದ ನಮ್ಮಮ್ಮ ಆಗಲೇ ಹೇಳ್ತು ಸೋನಿಗೆ ಗೈಸ್ ಲಿಯೋ ಊಟ ಮಾಡಿದ್ದಾಳೆ ಇವಾಗ. ನಂದು ಮತ್ತೆ ಒಂದು ಸ್ವಲ್ಪ ಎಡಿಟಿಂಗ್ ಇದೆ ಗೈಸ್, ಜಾಸ್ತಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಇವಾಗ, ಜಾಸ್ತಿ ಕಂಟೆಂಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಡಿಟಿಂಗ್ ಮುಗಿಸುವ ಫಸ್ಟು. ಈಗ ದುಡ್ಡು ಬರುತ್ತೆ ನೋಡಿ ಗೈಸ್, ಫುಲ್ ವೈಟ್ ಆಗಿರೋದಾ? ಏನ್ರಿ ಕಲರ್ ಆಗಿರೋದಾ? ಆಟಿಟ್ಯೂಡ್ ನೋಡಿ ಗೈಸ್. ಇವತ್ತಿನ ವ್ಲಾಗ್ನು ನಾನು ವಾಕಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹೆಣ್ಣು ಮಾಡ್ತಾಯಿದ್ದೀನಿ ಗೈಸ್. ಸೊ ನಾನು ಹೇಳ್ತಿರೋದು ಇಷ್ಟೇ, ನಾನು ಲಾಸ್ಟಿಗೆ ಏನಾದ್ರು ಹೇಳ್ಬೇಕಾದ್ರೆ ವಾಕ್ ಮಾಡ್ಕೊಂಡು ಒಂದು ಮೆಸೇಜ್ ಕೊಡ್ತೀನಿ, ಎಂಡ್ ಮಾಡ್ತೀನಿ. ಸೊ ನಾನು ತಿಳಿದಂಗೆ ಲೈಫಲ್ಲಿ ಎಲ್ಲೋ ರೇರ್ ಪರ್ಸನ್ಗಳು ಮಾತ್ರ ನಮಗೆ ಆಗಿ ಬರ್ತಾರೆ. ಸೊ ಅದರಲ್ಲಿ ರೇರ್ ಪರ್ಸನ್ ನಮ್ಮನ್ನ ವಿಶ್ ಮಾಡ್ತಾರೆ. ಒಬ್ಬೊಬ್ರಿಗೆ ಯಾರು ಈಗ ಮದರ್ ಸಿಸ್ಟರ್ ಹಿಂಗಿರ್ತಾರೆ. ಸೊ ಅದರಲ್ಲಿ ನನ್ನ ವೈಫ್ ಅವಳು ನಾನು ಹಿಂಗೆ ಹೇಳ್ಕೊತಾ ಇದ್ದೀನಿ, ಮುಂದೆ ಏನು ಹಿಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ರೆಸೆಂಟ್ ಆಗಲಿ ಫ್ಯೂಚರ್ ಆಗಲಿ ನನ್ನ ಕಾಪಾಡ್ತಾಳೆ ಅಂತ ನಂಬಿಕೆ ಇದೆ ನನಗೆ. ಸೊ ಈ ವ್ಲಾಗ್ ನೋಡ್ತಿರಪ್ಪಮ್ಮ, ಲವ್ ಯು, ತುಂಬ ಥ್ಯಾಂಕ್ಸ್ ನನ್ನ ಲೈಫಲ್ಲಿ ಬಂದಿರೋದಕ್ಕೆ. ಗೈಸ್ ನಾನು ಹೇಳ್ತಾ ಅಷ್ಟೇ, ಲೈಫಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಾನು ನೋಡಿದಂಗೆ ನನ್ನ ಲೈಫಲ್ಲಿ ನನಗೆಲ್ಲ ತುಂಬ ಸೆಲ್ಫಿಶ್ನೆಸ್ ನೋಡಿದ್ದಾರೆ, ತುಂಬ ಥರ ಮಾಡಿದ್ದಾರೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೊಂದು ತುಂಬ ನೋವಾಗುತ್ತೆ ಒಂದೊಂದ್ಸಲ ನೆನೆಸ್ಕೊಂಡಾಗ. ಸೊ ಪಾಪ ನನ್ನ ಲೈಫಿಗೆ ಬರಲಿಲ್ಲ ಅಂತಂದರೆ ನಾನು ಇನ್ನೊಂದು ಥರ, ಬಟ್ ಆದರೆ ನಾನು ಈ ಥರ ಇಷ್ಟು ಇನ್ನೂ ಆಗ್ತಿರ್ಲಿಲ್ಲ. ಅದೇನೋ ನಮ್ಮ ಬ್ರಾಡ್ ಆಗಿರುವೆ, ಏನೋ ಒಂದು ಚಿಲ್ ಮಾಡ್ಕೊಂಡಿರುವೆ, ಹೇಗೋ ಇರುವೆ. ಬಟ್ ಪಾಪ ಬಂದಮೇಲೆ ಅವಳೆ ಅನ್ಕೊಂಡು, ಬಟ್ ಬೇರೆ ಯಾರೋ ಒಂಥರ ಇದು ಮಾಡ್ತಾರೆ, ಸೆಲ್ಫಿಶ್ನೆಸ್ ನೋಡ್ತಾರೆ, ಅದು ಇನ್ನೂ ಟ್ರಿಗರ್ ಜಾಸ್ತಿ ಆಗುತ್ತೆ ನನಗೆ ಒಂದೊಂದ್ಸಲಿ. ಅದಕ್ಕೆ ಅದನ್ನು ಕಾಮಾಗಿ ಹ್ಯಾಂಡಲ್ ಮಾಡ್ತೀನಿ, ಜಸ್ಟ್ ಮೂವ್ ಬಿಟ್ಟಾಗ್ತಿರ್ತೀನಿ. ಸೊ ನಾನು ನಿಮ್ಗೆ ಹೇಳೋದು ಅಷ್ಟೇ ಗೈಸ್, ನಿಮ್ಮ ಲೈಫಲ್ಲಿ ನಿಮಗೋಸ್ಕರ ಯಾರು ಇರ್ತಾರೋ ಅವ್ರನ್ನ ಉಳಿಸ್ಕೊಳ್ಳಿ. ಇಷ್ಟು ಬಿಟ್ರೆ ನಾನು ಬೇರೆ ಏನೂ ಹೇಳಲ್ಲ. ಓಕೆ ಗೈಸ್, ಇದು ಹೇಳ್ತಾ ಇಲ್ಲ ಎಂಡ್ ಮಾಡ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಗೈಸ್.